ನಮಸ್ಕಾರ, ನಾನು ಚೈತ್ರ ರಾಜ್. ಕನ್ನಡ 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 ಕರುನಾಡಿನ ಭಾಷೆ, ಜಲ, ನೆಲ, ಅಸ್ಮಿತೆ ಅಂದ್ರೆ ನ್ಯೂಸ್ 18 ಕನ್ನಡ ಸದಾ ಮುಂದು. ಇದೀಗ ಕರುನಾಡ ಹಬ್ಬದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಮ್ಮನ್ನ ಸೇರ್ಪಡೆಗೊಂಡಿದ್ದಾರೆ, ಅಂದ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈಗ ವೇದಿಕೆ ಮೇಲೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹಾಜರಿದ್ದಾರೆ. ಅದ್ಭುತವಾಗಿ ನೀಡ್ತಾರೋ ಅದೇ ರೀತಿಯ ಉತ್ಸಾಹವನ್ನ ಪ್ರತಿ ದಿನವೂ ಮೊಟ್ಟ ಮೊದಲ ದಿನದಿಂದಲೂ ತೋರಿಸ್ತಾ ಇರೋದು ನ್ಯೂಸ್ 18 ಕನ್ನಡ. ನ್ಯೂಸ್ 18 ಕನ್ನಡ ಅರ್ಪಿಸ್ತಾ ಇರುವಂತಹ ಈ ನಮ್ಮ ಕರುನಾಡ ಹಬ್ಬದಲ್ಲಿ ಇದೀಗ ಆಗಮಿಸಿರುವ ಎಲ್ಲ ಅತಿಥಿ ಅಭ್ಯಾಗತರನ್ನ, ವೇದಿಕೆ ಮೇಲಿರುವಂತಹ ಗಣ್ಯರನ್ನ ಕೂಡ ಸ್ವಾಗತಿಸಬೇಕು ಅಂತ ಹೇಳಿ ನ್ಯೂಸ್ 18 ಕನ್ನಡದ ಸಂಪಾದಕರಾಗಿರುವ ನಿಖಿಲ್ ಜೋಶಿ ಅವರಲ್ಲಿ ವಿನಂತಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸಮೀರಾ. ನಮಸ್ಕಾರ ಎಲ್ರಿಗೂ. ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ, ಅನುಭವಿಸ್ತಿದ್ದೀರಾ ನ್ಯೂಸ್ 18 ಕನ್ನಡ ಅರ್ಪಿಸಿರುವ ಕರುನಾಡ ಹಬ್ಬ 2022. ಇಲ್ಲಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು, ಶಾಸಕರು, ನನ್ನ ಹಿರಿಯ ಸಹೋದ್ಯೋಗಿಗಳೆಲ್ಲರಿಗೂ ಅವರೆಲ್ಲರ ಪರವಾಗಿ ಕೂಡ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸ್ತೀನಿ ಈ ಹಬ್ಬಕ್ಕೆ. ನಮ್ಮೆಲ್ಲರಂತೆ ಪ್ರಜ್ಞಾವಂತ, ನಿಷ್ಠಾವಂತ ಕನ್ನಡಿಗರಿಗೆ ಪ್ರತಿದಿನಾನು ಕನ್ನಡೋತ್ಸವನೇ, ಪ್ರತಿ ತಿಂಗಳು ರಾಜ್ಯೋತ್ಸವದ ತಿಂಗಳೇ. ಆದರೆ ನವೆಂಬರಲ್ಲ ವಿಶೇಷತೆ, ನಮ್ಮ ಹಿರಿಯರ ಪರಿಶ್ರಮವನ್ನು ನೆನಪಿಸ್ಕೊಳ್ಳುವಂಥ, ಸ್ಮರಿಸ್ಕೊಳ್ಳುವಂಥ ಒಂದು ಅವಕಾಶ. ನಾವಿದನ್ನು ಬಿಡಬಾರ್ದು ಅಂತ ಹೇಳಿ ಅದ್ರ ಜೊತೆ ನಮ್ಮ ಸಂಸ್ಕೃತಿಯ ಭಾಗವಾದಂಥ ಬೇರೆ ಬೇರೆ ಅಂಶಗಳನ್ನ ಇಲ್ಲಿ ತಂದಿದ್ದೀವಿ. ಅದು ಹೊಟ್ಟೆಯಿಂದನೇ ಶುರು ಆಗೋದು. ಸಾಕಷ್ಟು ಶೈಲಿಯ ಅಡುಗೆಗಳನ್ನ ನಿಮಗೆ ಇಲ್ಲಿ ಅನುಭವಿಸ್ಲಿಕ್ಕೆ ಸಿಗುತ್ತೆ. ಅದಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ. ತಮ್ಮ ಬ್ಯುಸಿಯಾದ ಒಂದು ದಿನಚರಿಯ ನಡುವೆ ಸಮಯ ಮಾಡ್ಕೊಂಡು ಇಲ್ಲಿ ನಮ್ಮ ಜೊತೆ ಬಂದು ಸಮಯ ಕಳೀತಿರೋದಕ್ಕಾಗಿ ನಾನು ಶಾಸಕರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇನ್ಫ್ಯಾಕ್ಟ್ ಇದು ಬಹಳ ಹೆಮ್ಮೆಯ ವಿಷಯ. ನ್ಯೂಸ್ 18 ಕನ್ನಡ ಇಂಥ ಒಂದು ಕಾರ್ಯಕ್ರಮವನ್ನ ಆಲೋಚಿಸಿ ಆಯೋಜಿಸಿದೆ ಅನ್ನೋದು ಬಹಳ ಹೆಮ್ಮೆಯ ವಿಷಯ. ಅದ್ರ ಜೊತೆಗೆ ಮತ್ತೊಂದು ಹೆಮ್ಮೆ ಅಂದರೆ ಕನ್ನಡದ ಬಗ್ಗೆ ನಿಜವಾದ ಪ್ರಾಮಾಣಿಕವಾದ ಒಂದು ಕಾಳಜಿ ವಹಿಸಿರುವಂಥ ಮುಖ್ಯಮಂತ್ರಿಗಳು ಇಲ್ಲಿ ನಮ್ಮ ಜೊತೆ ಇರುವಂಥದ್ದು. ಎರಡು ಉದಾಹರಣೆಗಳ ಮೂಲಕ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ಕನ್ನಡ ಕಾಳಜಿಯನ್ನು ಉಲ್ಲೇಖಿಸೋದಕ್ಕೆ ಬಯಸ್ತೇನೆ. ಒಂದು, ಈ ಬಾರಿ ಕನ್ನಡ ರಾಜ್ಯೋತ್ಸವದ ದಿನ ಅಮೃತ ಭಾರತಿಗೆ ಕನ್ನಡದ ಆರತಿ ಕೇಳೋದಕ್ಕೆ ಎಷ್ಟು ತುಂಬ ಚೆನ್ನಾಗಿರುವಂಥದ್ದು. ನಮ್ಮ ಮನಸ್ಸಲ್ಲೇ ಒಂದು ಉತ್ಸಾಹ ಮತ್ತು ಸುಖದ ಒಂದು ಆ ಭಾವನೆಯನ್ನು ಮೂಡಿಸುವಂಥ ಈ ಸಾಲುಗಳು. ಅಮೃತ ಭಾರತಿಗೆ ಕನ್ನಡದ ಆರತಿ. ಮತ್ತು ಈ ವೇದಿಕೆ ಮೇಲೆ ನಿಂತು ಕನ್ನಡದ ಬಗ್ಗೆ ಮಾತಾಡಿ, ಕನ್ನಡದ ಹಬ್ಬದ ಬಗ್ಗೆ ಮಾತಾಡಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂದರೆ ಇದು ಸಂಪೂರ್ಣ ಆಗೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಮತ್ತು ಅವರು ಅಗಲದಂಥ ಆ ಭಾವನಾತ್ಮಕ ಕ್ಷಣಗಳನ್ನು ಈ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹೇಗೆ ನಮ್ಮೆಲ್ಲರ ಭಾವನೆಯನ್ನು ನಿರ್ವಹಿಸ್ತು, ನಮ್ಮೆಲ್ಲರ ಜೊತೆ ನಿಂತಿತ್ತು, ಅದನ್ನು ಕೂಡ ಇವತ್ತು ಸ್ಮರಿಸ್ಕೊಳ್ಳುವಂಥ ದಿನ. ನಾನೊಬ್ಬ ಹೆಮ್ಮೆಯ ಭಾರತೀಯ, ಯಾಕಂದರೆ ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ. ನಾನೊಬ್ಬ ಹೆಮ್ಮೆಯ ಕನ್ನಡಿಗ, ಹಾಗಾಗಿ ನಾನೊಬ್ಬ ಹೆಮ್ಮೆಯ ಭಾರತೀಯ. ನನ್ನ ಭಾರತೀಯತೆ ಮತ್ತು ಕನ್ನಡ ಅಸ್ಮಿತೆಯನ್ನು ಬೇರ್ಪಡಿಸಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಈ ಕರುನಾಡು ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರ ಉಪಸ್ಥಿತಿಗಾಗಿ ಧನ್ಯವಾದ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಹಲೋ, ನೋ ಪ್ರಾಬ್ಲಮ್. ಎಲ್ಲರನ್ನು ಸ್ವಾಗತಿಸಿದ ನಿಮಗೂ ಮತ್ತೊಮ್ಮೆ ಸ್ವಾಗತ. ಇದೀಗ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಅಂದರೆ ದೀಪ ಬೆಳಗಬೇಕು. ಹಾಗಾಗಿ ಇವತ್ತಿನ ನಮ್ಮ ಕರುನಾಡ ಹಬ್ಬವನ್ನು ದೀಪ ಬೆಳಗೋದ್ರ ಮೂಲಕ ಅಧಿಕೃತವಾಗಿ ಈ ಹಬ್ಬಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಶಾಸಕರಲ್ಲಿ, ಅತಿಥಿ ಅಭ್ಯಾಗತರಲ್ಲಿ ವಿನಂತಿಸ್ತಾ ಇದ್ದೀವಿ. ದೀಪವನ್ನು ಬೆಳಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ನಮ್ಮ ಕರುನಾಡ ಹಬ್ಬದಲ್ಲಿ ಒಂದು ವಿಶೇಷ ಘಳಿಗೆಗೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ಇದು ಕರುನಾಡ ಹಬ್ಬ ಅಂದರೆ ನಮ್ಮ ಕನ್ನಡದ ಹಬ್ಬ. ಈ ಕನ್ನಡದ ಹಬ್ಬದಲ್ಲಿ ನಾವೆಲ್ಲರೂ ಒಂದು ವಿಶೇಷ ಕ್ಷಣಕ್ಕೆ ಈಗ ಸಾಕ್ಷಿ ಆಗ್ತೀವಿ. ನಮ್ಮ ರಾಷ್ಟ್ರಧ್ವಜದಂತೆಯೇ ನಮ್ಮ ಕನ್ನಡದ ಬಾವುಟವನ್ನು ಕಂಡರೂ ಕೂಡ ನಮಗೆ ಅಷ್ಟೇ ಭಕ್ತಿ, ಅಷ್ಟೇ ಪ್ರೇಮ.
ಈಗ ಒಂದು ವಿಭಿನ್ನ ತಂತ್ರಜ್ಞಾನದ ಮೂಲಕ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕನ್ನಡದ ಬಾವುಟಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಿದ್ದಾರೆ. ಅದು ಹೇಗೆ ಅನ್ನೋದು ಗೊತ್ತಾಗಬೇಕು ಅಂದರೆ ಈಗ ನಾವು ಮುಖ್ಯಮಂತ್ರಿಗಳ ಕೈಯಲ್ಲಿ ಒಂದು ರಿಮೋಟನ್ನು ನೀಡಲಿದ್ದೀವಿ. ಒಂದು ವಿಭಿನ್ನ ತಂತ್ರಜ್ಞಾನದ ಮೂಲಕ ಈಗ ಆ ತಂಡದ ಬಗ್ಗೆ ಮೊದಲಿಗೆ ಹೇಳಿಬಿಡ್ತೀನಿ. ಎಧಿತಾ ಅನ್ನುವಂತಹ ತಂಡ, ಇವರು ಬೆಂಗಳೂರಿನ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು. ಹಲವಾರು ವಿಭಿನ್ನ ಪ್ರಶಸ್ತಿಗಳನ್ನು ಬಾಚಿಕೊಂಡಿರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನ್ಯೂಸ್ 18 ಕನ್ನಡದ ನಮ್ಮ ಕರುನಾಡ ಹಬ್ಬ ವೇದಿಕೆಯನ್ನು ಕಲ್ಪಿಸ್ತಾ ಇದೆ. ಈಗ ಡ್ರೋನ್ ಮೂಲಕ ನಮ್ಮ ಕನ್ನಡದ ಬಾವುಟಕ್ಕೆ ಮುಖ್ಯಮಂತ್ರಿಗಳು ಇಲ್ಲಿ ರಿಮೋಟ್ ಅಲ್ಲಿ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಅಲ್ಲಿ ಡ್ರೋನ್ ಮೂಲಕ ಕನ್ನಡದ ಬಾವುಟಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಲಿದ್ದೀವಿ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ಈಗ ಮುಖ್ಯಮಂತ್ರಿಗಳು ರಿಮೋಟ್ನ ಒಂದು ಬಟನ್ ಅನ್ನ ಪ್ರೆಸ್ ಮಾಡ್ತಾರೆ. ನಮ್ಮ ಕರುನಾಡ ಹಬ್ಬದಲ್ಲಿ ವಿಶೇಷ ಗಳಿಗೆಗೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ. ಕನ್ನಡದ ಬಾವುಟಕ್ಕೆ ಇದೀಗ ಪುಷ್ಪಾರ್ಚನೆ ಆಗ್ತಾ ಇದೆ. ರಾಮಯ್ಯ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಅದ್ಭುತವಾದಂತಹ ವಿಶೇಷ ತಂತ್ರಜ್ಞಾನದ ಮೂಲಕ ಇದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಆ ವಿದ್ಯಾರ್ಥಿಗಳಿಗೊಂದು ಚಪ್ಪಾಳೆ ಬರಲಿ ದಯವಿಟ್ಟು. ಹೊಸ ಪ್ರಯತ್ನಗಳಿಗೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ. ಧನ್ಯವಾದಗಳು. ಕನ್ನಡದ ಬಾವುಟಕ್ಕೆ ಪುಷ್ಪ ನಮನ ಆಯಿತು. ನಮ್ಮ ಕನ್ನಡದ ಅರಸನಿಗೆ ಕೂಡ ನಮನವನ್ನು ನಾವು ಮಾಡಲೇಬೇಕಲ್ವಾ. ನಮ್ಮ ಕರ್ನಾಟಕದ ಮೊದಲ ಪ್ರಜೆ, ನಮ್ಮ ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳು ನಮ್ಮ ಜೊತೆಗಿದ್ದಾರೆ. ಅವರನ್ನ ಇವತ್ತು ಸನ್ಮಾನಿಸಬೇಕು ಅನ್ನೋದು ನಿಮ್ಮೆಲ್ಲರ ಆಸೆ. ಆದರೆ ಯಾಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ ಸನ್ಮಾನಿಸಬೇಕು, ಯಾಕಾಗಿ ಅವರಿಗೆ ಇವತ್ತು ಗೌರವ ಸಮರ್ಪಣೆಯನ್ನ ನೀಡಬೇಕು ಅನ್ನೋದನ್ನ ಡಿ ಪಿ ಸತೀಶ್ ಸರ್ ಹೇಳಬೇಕು ಅಂತ ವಿನಂತಿಸ್ತೇನೆ. ಎಲ್ಲರಿಗೂ ಸ್ವಾಗತ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್ ಅವರಿಗೂ ಕೂಡ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಿಗೆ ಯಾಕೆ ಸನ್ಮಾನ ಮಾಡ್ತಾ ಇದ್ದೀವಿ ಅಂದರೆ, ಮುಖ್ಯಮಂತ್ರಿಗಳ ಕುಟುಂಬಕ್ಕೂ ಕರ್ನಾಟಕ ಏಕೀಕರಣಕ್ಕೂ ಭಾಳ ಹತ್ತಿರದ ಸಂಬಂಧ ಇದೆ. ಅವರ ತಂದೆ SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದರು, ಕೇಂದ್ರದಲ್ಲಿ ಸಚಿವರಾಗಿದ್ದರು, ರಾಜ್ಯದ ಭಾಳ ದೊಡ್ಡ ನಾಯಕರಾಗಿದ್ದರು. ಅವರು ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಭಾಗವಹಿಸಿದರು. ಹಾಗೂ ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಭಾಗವಹಿಸಿದ ದೊಡ್ಡ ನಾಯಕರಲ್ಲಿ ಮುಖ್ಯಮಂತ್ರಿಗಳ ತಂದೆ SR ಬೊಮ್ಮಾಯಿ ಅವರು ಕೂಡ ಒಬ್ಬರು. ಹಾಗೂ ಮೈಸೂರು ರಾಜ್ಯಕ್ಕೆ ನವೆಂಬರ್ 1, 1973 ಇಸ್ವಿಯಲ್ಲಿ ಮೈಸೂರು ರಾಜ್ಯ ಅಂತ ಹೆಸರಿಟ್ಟಾಗ ಅವರ ತಂದೆಯರು ಶಾಸನಸಭೆಯ ಸದಸ್ಯರಾಗಿದ್ದರು. ಹಾಗೂ ಆ ನಿರ್ಣಯವನ್ನು ಬೆಂಬಲಿಸಿದ ನಾಯಕರಲ್ಲಿ ಅವರು ಕೂಡ ಒಬ್ಬರು. ಮಾನ್ಯ ಮುಖ್ಯಮಂತ್ರಿಗಳು ಅಪ್ಪಟ ಕನ್ನಡ ನೆಲದಿಂದ ಬಂದವರು, ಅಪ್ಪಟ ಕನ್ನಡ ಅಭಿಮಾನಿಗಳು. ಹಾಗೂ ಅವರು ಕರ್ನಾಟಕ ಹಾಗೂ ಕನ್ನಡದ ಜೊತೆ ಅತ್ಯಂತ ಹತ್ತಿರದ ಸಂಬಂಧ ಇರುವಂಥ ಕುಟುಂಬದಿಂದ ಬಂದವರು, ಈ ಹೋರಾಟಗಳಲ್ಲಿ ಭಾಗವಹಿಸಿದಂಥವರು. ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಕನ್ನಡವನ್ನು ಅಗ್ರ ಭಾಷೆಯನ್ನಾಗಿ ಮಾಡಬೇಕು ಹಾಗೂ ಎಲ್ಲ ಹಂತಗಳಲ್ಲಿ ಕನ್ನಡದಲ್ಲೇ ಜನರಿಗೆ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಅನ್ನೋ ಉದ್ದೇಶದಿಂದ ಒಂದು ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಹಾಗೂ ಅದಕ್ಕಾಗಿ ಅವರನ್ನು ನಾವು ಅಭಿನಂದಿಸ್ತೇವೆ. ಹಾಗೂ ಅದಕ್ಕಾಗಿ ಇಡೀ ರಾಜ್ಯದ ಜನರ ಪರವಾಗಿ ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದಿಸ್ತೇವೆ. ಅದಕ್ಕಾಗಿ ನಾವು ಈ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಇದನ್ನು ಸ್ವೀಕರಿಸಬೇಕು. ವಿಷಯದಲ್ಲಿ ಕನ್ನಡ ಅಂತ ಬಂದಾಗ ಸದಾ ಮುಂದೆ ನಿಲ್ಲುವಂತಹ ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳಿಗೆ ನ್ಯೂಸ್ 18 ಕನ್ನಡದ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಈಗ ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳಿಗೆ ಇವತ್ತಿನ 3 ದಿನಗಳ ಕಾರ್ಯಕ್ರಮದ
ಮುಖ್ಯ ಪ್ರಾಯೋಜಕರಾಗಿರುವಂತಹ ಉಲ್ಲಾಸ್ ಅಗರಬತ್ತಿಯ MD ನಿಖಿಲ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಉಡುಗೊರೆಯನ್ನ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಕರುನಾಡ ಹಬ್ಬದ ಮುಖ್ಯ ಪ್ರಾಯೋಜಕರಾಗಿರುವಂತಹ ಉಲ್ಲಾಸ್ ಅಗರಬತ್ತಿ ಇದರ MD ಆಗಿರುವ ನಿಖಿಲ್ ಅವರ ಕಡೆಯಿಂದ ಮುಖ್ಯಮಂತ್ರಿಗಳಿಗೆ ಒಂದು ಗೌರವದ ಕಾಣಿಕೆ. ಉಲ್ಲಾಸ್ ಅಗರಬತ್ತಿ ಅವರ ಜೊತೆಗೆ ಇದೀಗ ವೇದಿಕೆ ಮೇಲೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀವಿ ಸ್ಪರ್ಶ್ ಮಸಾಲ ಇದರ ಮಾಲೀಕರಿವರು ಭಾರತೀಯ ಸೇನೆಯಲ್ಲಿ 16 ವರ್ಷಗಳ ಸೇವೆಯನ್ನ ಸಲ್ಲಿಸಿದಂತಹ ಶ್ರೀಯುತ ಶಿವಕುಮಾರಯ್ಯ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರ ಜೊತೆಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ದೀಕ್ಷಾ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈಗ ಮೊದಲನೇದಾಗಿ ಉಲ್ಲಾಸ್ ಅಗರಬತ್ತಿ ಅವರ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಿದ್ದಾಯ್ತು. ಈಗ ನೀವೆಲ್ಲರೂ ಕಾಯ್ತಾ ಇದ್ದೀವಿ. RT ನಗರ ಅಂದ್ರೆ CMಗೆ ಇನ್ನೂ ಆತ್ಮೀಯ ಭಾವ ಕೂಡ ಇದೆ. ಹಾಗಾಗಿ ವೇದಿಕೆಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ. ಈಗ ಮೊದಲನೇದಾಗಿ ನಮ್ಮ ಜೊತೆಗೆ ಶಿವಾಜಿನಗರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಮಾನ್ಯ ರಿಜ್ವಾನ್ ಅರ್ಷದ್ ಅವರಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರೇ, ನನ್ನ ಆತ್ಮೀಯ ಸ್ನೇಹಿತರಾದಂಥ DP ಸತೀಶ್ ರವರೇ, ನಿಖಿಲ್ ರವರೇ, ಚಿದಾನಂದ್ ರವರೇ, ಇಲ್ಲಿ ಬಂದಿರತಕ್ಕಂಥ ಕನ್ನಡ ಅಭಿಮಾನಿಗಳೇ, ಇವತ್ತು ನ್ಯೂಸ್ 18 ಕನ್ನಡ ಹಬ್ಬ, ಈ ಹಬ್ಬವನ್ನು ನೋಡುವುದಕ್ಕೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರೀತಿಯ ನಮ್ಮ ಸಂಸ್ಕೃತಿಯ ಬೇರೆ ಬೇರೆ ಭಾಗವನ್ನು ಒಂದೇ ಕಡೆ ಕಾಣಬೇಕಾದ್ರೆ ಇಲ್ಲಿ ಬರಬೇಕು ಅಂತ ಸನ್ಮಾನ್ಯ DP ಸತೀಶ್ ಅವರು ಹೇಳಿದರು. ಅದು ನೋಡೋಕ್ಕೆ ನಾನು ಕೂಡ ಬಂದಿದ್ದೇನೆ. ಭಾಳ ಸಂತೋಷ ಆಯಿತು. ಯಾಕಂದರೆ ಕನ್ನಡ ಹಬ್ಬ, ನಾವು ವೈಯಕ್ತಿಕ ಜೀವನದಲ್ಲಿ ನಾವು ಯಾವುದೇ ಜಾತಿ ಧರ್ಮಕ್ಕೆ ಸೇರಿದಾಗ ನಮ್ಮ ಪದ್ಧತಿ ತಕ್ಕಂತೆ ನಮ್ಮ ಹಬ್ಬಗಳು ಇರ್ತವೆ, ನಾವು ಆಚರಣೆ ಮಾಡ್ತೇವೆ. ಮುಸ್ಲಿಂ ಸಮುದಾಯದವರು ರಂಜಾನ್ ಮಾಡ್ಬೋದು, ಹಿಂದೂ ಸಮುದಾಯದವರು ದೀಪಾವಳಿ ಆಚರಣೆ ಮಾಡ್ಬೋದು, ಕ್ರೈಸ್ತರು ಕ್ರಿಸ್ಮಸ್ ಮಾಡ್ಬೋದು. ಆದರೆ ಕನ್ನಡ ಹಬ್ಬ ಅಂದರೆ ನಮ್ಮೆಲ್ಲರ ಹಬ್ಬ. ನಾವೆಲ್ಲರೂ ಕನ್ನಡಿಗರು. ಇಲ್ಲಿ ಯಾವ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೇ ಭೇದ ಭಾವ ಇರ್ತಕ್ಕಂಥ ನಾವೆಲ್ಲರೂ ಕನ್ನಡಿಗರು. ಈ ಕನ್ನಡ ಮಾತೆಯ ಮಕ್ಕಳು ನಾವೆಲ್ಲರೂ ಒಂದಾಗಿ ಇರಬೇಕು. ನಮ್ಮ ರಾಜ್ಯ ಭವಿಷ್ಯದಲ್ಲಿ ಇಡೀ ಪ್ರಪಂಚದಲ್ಲಿ ಒಂದು ಹೆಸರುವಂತಹ ರಾಜ್ಯ. ಇಂಥ ರಾಜ್ಯದಲ್ಲಿ ಮುಂದೆ ಪ್ರಗತಿ ಸಾಧಿಸಬೇಕಾದ್ರೆ ಕನ್ನಡದಲ್ಲಿ ಕನ್ನಡಿಗರು ನಾವೆಲ್ಲ ಒಂದಾಗಬೇಕಾಗುತ್ತೆ. ಯಾಕಂದರೆ ಒಂದಾಗದೇ ಇದ್ರೆ ಯಾರಿಗೂ ಕೂಡ ಭವಿಷ್ಯ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಈ ಕನ್ನಡದ ಹಬ್ಬ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನ್ಯೂಸ್ 18 ರವರು ಮಾಡಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಎಷ್ಟು ಒಂದಿದೆ. ಇಟ್ ಈಸ್ ಎ ವರ್ಲ್ಡ್ ಇನ್ ಇಟ್ ಸೆಲ್ಫ್. ಇದೇ ಒಂದು ಪ್ರಪಂಚ ಇದೆ. ಚಾಮರಾಜನಗರದಿಂದ ಗಡಿಯಿಂದ ಹಿಡ್ಕೊಂಡು ಬೀದರ್ವರೆಗೂ ನೀವು ನಡ್ಕೊಂಡು ಹೋದರೆ ನೀವು ನೋಡ್ಬೋದು, ನಮ್ಮ ರಾಜ್ಯದಂಥ ಸುಂದರವಾದಂಥ ರಾಜ್ಯ ಇನ್ನೊಂದು ಇಲ್ಲ. ನಾವು ಎಲ್ಲೆಲ್ಲೋ ಹೋಗ್ತೇವೆ, ಬೇರೆ ಬೇರೆ ದೇಶಗಳಿಗೆ ಹೋಗ್ತೀವಿ. ಆದರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಟೂರಿಸಮ್, ನಮ್ಮ ಫುಡ್, ನಮ್ಮ ಸಂಸ್ಕೃತಿ ಇದೆಯಲ್ಲ, ಇದೇ ಒಂದು ಆಚರಣೆ ಮಾಡಿದ್ರೆ ಇನ್ನು 100 ವರ್ಷ ಆಗಬೇಕು. ಆದರೂ ನ್ಯೂಸ್ 18 ಕನ್ನಡದವರು ಈ ಹೊಣೆಯನ್ನು ತಗೊಂಡಿದ್ದೀರಿ. ನಾವು ನಿಮ್ಮ ಜೊತೆಗಿದ್ದೀವಿ. ಧನ್ಯವಾದಗಳು. ಯಾಕಂದರೆ ಮುಖ್ಯಮಂತ್ರಿಗಳು ಕನ್ನಡದ ಬಗ್ಗೆ, ಕನ್ನಡದ ಸಂಸ್ಕೃತಿ ಬಗ್ಗೆ ಅವರು ಭಾಳ ಒಳ್ಳೆ ರೀತಿಯಲ್ಲಿ ಮಾತನಾಡ್ತಾರೆ. ಅವ್ರು ಮಾತನಾಡುವಾಗ ತಮ್ಮ ಮತ್ತು ಮುಖ್ಯಮಂತ್ರಿಗಳ ಮಧ್ಯೆ ನಾನು ಇರೋದು ಬೇಡ ಅಂತ ಹೇಳಿ ನನ್ನ 4 ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶಾಸಕರೇ.
ನೀವು ಬಂದು ನಿಜಕ್ಕೂ ನಮ್ಮ ಕಾರ್ಯಕ್ರಮದಲ್ಲಿ ನಮಗೆಲ್ರಿಗೂ ತುಂಬ ಖುಷಿ ಆಯಿತು. ಈಗ ಮುಖ್ಯಮಂತ್ರಿಗಳು ದಯವಿಟ್ಟು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕನ್ನಡದ ನಮಸ್ಕಾರ. ಆತ್ಮೀಯ ಬಂಧುಗಳೇ, ನ್ಯೂಸ್ 18 ಕನ್ನಡದ ಕರ್ನಾಡು ಹಬ್ಬ ಮಾಡ್ತೀವಿ ಅಂತ ಹೇಳಿದಾಗ ನನಗೆ ಒಂದು ಸ್ವಲ್ಪ ಗೊಂದಲ ಆಯಿತು. ನ್ಯೂಸ್ 18 ಕರ್ನಾಡು ಹಬ್ಬ ಯಾಕೆ ಮಾಡ್ತಾ ಇದ್ದಾರೆ? ಯಾಕಂದರೆ ಬೇರೆ ಬೇಕಾದಷ್ಟು ಸಂಘ ಸಂಸ್ಥೆಗಳು ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತದೆ. ಆದರೆ ವಿಭಿನ್ನವಾಗಿ ಒಂದು ಚಾನಲ್ಲು ಇವತ್ತು ಕನ್ನಡ ಹಬ್ಬ ಮಾಡ್ತಿರುವಂಥದ್ದು ಬಹುತೇಕವಾಗಿ ನನ್ನ ಅನುಭವದಲ್ಲಿ ಇದು ಮೊದಲನೇದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಡಿ ಪಿ ಸತೀಶ್ ಅವರು ಭಾಳ ಹಳೆಯ ಸ್ನೇಹಿತರು. ಅವರು ಅದನ್ನು ವಿವರಿಸಿ ಹೇಳಿದಾಗ ಭಾಳ ಸಂತೋಷ ಆಯಿತು, ಹೆಮ್ಮೆನೂ ಕೂಡ ಆಯಿತು. ಇವತ್ತಿನ ಈ ಸಮಾರಂಭದಲ್ಲಿ ಬರಲು ಅತ್ಯಂತ ಸಂತೋಷ ಆಗಿದೆ. ಹಾಗೂ ನ್ಯೂಸ್ 18ನ ಡಿ ಪಿ ಸತೀಶ್ ಅವರಿದ್ದಾರೆ, ನಮ್ಮ ಜೋಶಿಯವರಿದ್ದಾರೆ, ನಿಖಿಲ್ ಜೋಶಿ ಇದ್ದಾರೆ, ಹಾಗೂ ನಮ್ಮ ಚಿದಾನಂದ ಚಿದ್ದು ಇದ್ದಾನೆ, ಮತ್ತು ಶ್ರೀಮತಿ ಸರಸ್ವತಿ ಮಾರ್ಕೆಟಿಂಗ್ ಹೆಡ್ ಅವರಿದ್ದಾರೆ. ಹೀಗಾಗಿ ಭಾಳ ಸಂತೋಷ ಆಗಿದೆ. ಮತ್ತು ನಮ್ಮ ರಿಜ್ವಾನ್, ವಿಶೇಷವಾಗಿ ನನಗೆ ಅತ್ಯಂತ ಆತ್ಮೀಯ ರಿಜ್ವಾನ್. ನಾವು ಅವರು ಹಲವಾರು ಸಮಾರಂಭಗಳಲ್ಲಿ ತಿಂಗಳಲ್ಲಿ ಒಂದು 4-5 ಸಮಾರಂಭ ಆದರೂ ಕೂಡಿರ್ತೀವಿ. ಹೀಗಾಗಿ ಅವರು ಬಂದಿರುವಂಥದ್ದು ಭಾಳ ಸಂತೋಷ ಆಗಿದೆ. ಬಂಧುಗಳೇ, ಒಬ್ಬ ವ್ಯಕ್ತಿ ಎದರಿಂದ ಗುರುತಿಸ್ಬಿಡ್ತಾನೆ. ಇವತ್ತು ಜಗತ್ತಿನಲ್ಲಿ ಹಲವಾರು ಸಂಸ್ಕೃತಿಗಳಿದ್ದಾವೆ, ಹಲವಾರು ಗಡಿ ಇರುವಂಥ ರಾಷ್ಟ್ರಗಳಿದ್ದಾವೆ. ನಮ್ಮನ್ನು ಯಾವುದೇ ದೇಶಕ್ಕೆ ಹೋದರೆ ನಾವೆಲ್ಲ ಭಾರತೀಯರು ಅಂತ ನಮ್ಮನ್ನು ಗುರುತಿಸ್ತಾರೆ. ಭಾರತದಲ್ಲಿ ಎಲ್ಲಿ ಹೋದರೂ ಕೂಡ ನಮ್ಮನ್ನು ಕನ್ನಡಿಗರು ಅಂತ ಗುರುತಿಸ್ತಾರೆ. ಹೀಗಾಗಿ ನಮ್ಮ ಅಸ್ತಿತ್ವ, ನಮ್ಮ ಅಸ್ಮಿತೆ ಎರಡೂ ಕೂಡ ನಮ್ಮ ಕನ್ನಡದ ಭಾಷೆಯಿಂದ ಇದೆ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ಯಾವ ಅಸ್ತಿತ್ವ ಮತ್ತು ಅಸ್ಮಿತೆ ಎದರಲ್ಲಿದೆಯೋ ಅದನ್ನು ನಾವು ಸದಾಕಾಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಸದಾಕಾಲ ಅದನ್ನು ಜೀವಂತವಾಗಿಡುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಯಾಕಂದರೆ ಅದಿಲ್ಲ ಅಂದರೆ ನಾವು ಇಲ್ಲ, ಕನ್ನಡ ಇಲ್ಲ ಅಂದರೆ ನಾವು ಯಾರೂ ಇಲ್ಲ. ಕನ್ನಡ ಇದ್ದರೆ ಎಲ್ಲವೂ ಇದೆ. ಮತ್ತು ಕನ್ನಡ ನಾಡು ಅದು ಎಷ್ಟು ಅದ್ಭುತವಾಗಿದೆ ಅಂತಂದರೆ, ನಾನು ಮೊನ್ನೆ ಒಂದು ಟೂರಿಸಮ್ ಇದರಲ್ಲಿ ಒಂದು ಹೊಸ ಟ್ಯಾಗ್ಲೈನನ್ನು ಕೊಟ್ಟಿದ್ದೀನಿ. ಕೇರಳ ರಾಜ್ಯದವರು ಅವ್ರೇನು ಹೇಳ್ತಾರೆ ಅಂತಂದರೆ ಗಾಡ್ಸ್ ಓನ್ ಕಂಟ್ರಿ ಅಂತ. ನಾನು ಕರ್ನಾಟಕಕ್ಕೆ ಒಂದು ಹೊಸ ಟ್ಯಾಗ್ಲೈನ್ ಕೊಟ್ಟಿದ್ದೀನಿ, ಗಾಡ್ಸ್ ಮೋಸ್ಟ್ ಲವ್ಡ್ ಕಂಟ್ರಿ ಅಂತ. ಓನ್ ಕಂಟ್ರಿ ಎಲ್ಲರದ್ದು ಇರ್ತದೆ, ಆದರೆ ಎದನ್ನು ಪ್ರೀತಿಸ್ತೇವೆ ಅದು ಬಹಳ ಮುಖ್ಯ. ತುಮಾರ ತೋ ರಹತಾ ಹೈ. ಆದರೆ ನೀವು ನಿಮ್ಮ ಮನೆಯವ್ರನ್ನ ಭಾಳ ಪ್ರೀತಿಸಿದರೆ ಅದಕ್ಕೆ ಭಾಳ ಮಹತ್ವ ಇದೆ. ಹಾಗೆ ಇಡೀ ಸೃಷ್ಟಿಯನ್ನು ನೋಡಿದಾಗ, ನಿಸರ್ಗವನ್ನು ಕನ್ನಡದಲ್ಲಿ ನೋಡಿದಾಗ ಖಂಡಿತವಾಗೂ 100ಕ್ಕೆ 100 ಹೇಳ್ತೀನಿ, ಆ ಸೃಷ್ಟಿಕರ್ತ ಈ ಕರ್ನಾಟಕವನ್ನು ಅತ್ಯಂತ ಪ್ರೀತಿಯಿಂದ ಮಾಡಿರುವಂಥದ್ದು ರಾಜ್ಯ, ದೇಶ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ, ಕನ್ನಡ ನಾಡು ಅಂತ ನಾನು ಹೇಳಕ್ಕಿದ್ದೆ. ಪಶ್ಚಿಮ ಘಟ್ಟ ಇಡೀ ವಿಶ್ವದಲ್ಲಿಯೇ ಅತ್ಯಂತ ವಿವಿಧವಾಗಿರುವಂಥ ಎಲ್ಲ ರೀತಿಯ ವೆಜಿಟೇಷನ್ನು, ಬಯೋಡೈವರ್ಸಿಟಿ ಎಲ್ಲವೂ ಇರುವಂಥದ್ದು ನಮ್ಮ ಪಶ್ಚಿಮ ಘಟ್ಟದಲ್ಲಿ, ಶ್ರೀಮಂತವಾಗಿರುವಂಥದ್ದು. ಅದೇ ರೀತಿ ನದಿಗಳು ನೋಡಿ, ಸೃಷ್ಟಿ ಹೆಂಗಿದೆ ಅಂದರೆ ನದಿ ಎಲ್ಲವೂ ಕೂಡ ಪೂರ್ವಕ್ಕೆ ಹುಟ್ಟುತ್ತವೆ. ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹುಡ್ತವೆ, ಎಲ್ಲ ಪಶ್ಚಿಮಕ್ಕೆ ಹುಡ್ತವೆ. ನೀವು ತಗೊಳ್ಳಿ, ತುಂಗಾ ತಗೊಳ್ಳಿ, ಭದ್ರಾ ತಗೊಳ್ಳಿ, ಕಾವೇರಿ ತಗೊಳ್ಳಿ, ಮಲಪ್ರಭಾ, ಘಟಪ್ರಭಾ, ಈವನ್ ನಮ್ಮ ಕೃಷ್ಣವು ಕೂಡ ಪಶ್ಚಿಮ ಘಟ್ಟದಲ್ಲಿ ಹುಡ್ತವೆ. ಅಲ್ಲಿಂದ ನಮ್ಮ ಕರ್ನಾಟಕದ ಉದ್ದಗಲಕ್ಕೂ ಹರಿದು ಅದು ನಮ್ಮ ಬಂಗಾಲ ಇದಕ್ಕೆ ಸೇರ್ತವೆ, ಸಮುದ್ರಕ್ಕೆ ಸೇರ್ತವೆ. ಅಂದರೆ ನಮಗೆ ಜೀವವನ್ನು ಕೊಟ್ಟಂಥ,
ನಮ್ಮ ಜೀವನವನ್ನು ಕೊಟ್ಟಂಥ ಜೀವಕ್ಕೆ ಆಧಾರ ಆಗಿ ಹರಿದು ಅದು ಆ ಕಡೆ ಸೇರ್ತದೆ. ಅಂದರೆ ದೇವರು ಎಷ್ಟು ನಮ್ಮ ಮೇಲೆ ಕರುಣೆಯನ್ನು ತೋರಿಸಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದೇ ರೀತಿ 10 ಕೃಷಿ ವಲಯಗಳು ನಮ್ಮ ಕರ್ನಾಟಕದಲ್ಲಿದೆ. 10 ಕೃಷಿ ವಲಯಗಳು ಬೇರೆ ಯಾವುದೇ ರಾಜ್ಯದಲ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾವುದೇ ರಾಜ್ಯದಲ್ಲಿಲ್ಲ. 10 ಕೃಷಿ ವಲಯಗಳು 300 ದಿವಸ ಸೂರ್ಯನ ಬೆಳಕು. ಇದರ ಅರ್ಥ ಏನು? ನಾವು 365 ದಿವಸನೂ ಕೃಷಿಯನ್ನು ಒಂದಿಲ್ಲ ಒಂದು ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದಿಲ್ಲ ಒಂದು ಭಾಗದಲ್ಲಿ ಕೃಷಿ ಚಟುವಟಿಕೆ ನಡೀತಾ ಇರ್ತದೆ. ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಅದೇ ರೀತಿ ಚಿನ್ನದ ಗಣಿ ಇದೆ, ಕಬ್ಬಿಣದ ಅದುರಿದೆ, ಹಲವಾರು ಪದಾರ್ಥಗಳನ್ನು ತಯಾರು ಮಾಡುವಂಥ ಭೂಗರ್ಭದಲ್ಲಿ ದೊಡ್ಡ ಸಂಪತ್ತಿದೆ. ಮತ್ತು ಸಂಸ್ಕೃತಿಗೆ ಬಂದರೆ ಕನ್ನಡ ನಾಡಿನ ಶ್ರೀಮಂತ ಸಂಸ್ಕೃತಿ ಇನ್ನೊಂದಿಲ್ಲ. ಅದಕ್ಕೆ ನಮ್ಮ ಹಿಂದಿನ ಆಳಿದಂಥ ರಾಜ ಮಹಾರಾಜರ ಕೊಡುಗೆ ಭಾಳಿದೆ. ವಿಜಯನಗರ ಸಾಮ್ರಾಜ್ಯದಿಂದ ಹಿಡಿದು, ಕದಂಬರಿಂದ ಹಿಡಿದು, ಹೊಯ್ಸಳ ರಾಜರಿಂದ ಹಿಡಿದು, ರಾಷ್ಟ್ರಕೂಟರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಕನ್ನಡವನ್ನು ಶ್ರೀಮಂತ ಮಾಡಿದ್ದಾರೆ, ಕನ್ನಡ ನಾಡನ್ನು ಶ್ರೀಮಂತ ಮಾಡಿದ್ದಾರೆ, ಕನ್ನಡದ ಕಲೆಯನ್ನು ಶ್ರೀಮಂತ ಮಾಡಿದ್ದಾರೆ. ಆ ಶಿಲ್ಪಕಲೆ ಇವತ್ತು ಸಾಕ್ಷಿಯಾಗಿ ನಿಂತಿದೆ. ಇವತ್ತು ಕನ್ನಡ ನಾಡಿನಲ್ಲಿರುವಂಥ ಶಿಲ್ಪಕಲೆ ಅವರವರ ಕಾಲಕ್ಕೆ ಅವರೆಲ್ಲರೂ ವಿಜಯನಗರ ಸಾಮ್ರಾಜ್ಯದಿಂದ ಹಿಡಿದು ಎಲ್ಲರೂ ಮಾಡಿರುವಂಥ ಅವರ ಕಲಾ ಆರಾಧನೆಯ ಸಾಕ್ಷಿಯಾಗಿ ನಿಂತಿದೆ. ಜಗತ್ತಿನಿಂದ ಜನ ಬಂದು ಇವತ್ತು ನೋಡುವಂಥದ್ದಾಗಿದೆ. ಅಷ್ಟೇ ಅಲ್ಲ, ನಮ್ಮ ಸಾಹಿತ್ಯ 8 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. 8 ಜನ ಎಲ್ಲಿಯೂ ಇಲ್ಲ. ಒಂದು ಕಾಲದಲ್ಲಿ ಬಂಗಾಲ ಭಾಳ ಸಾಹಿತ್ಯಕ್ಕೆ ಭಾಳ ಪ್ರಸಿದ್ಧ ಆಗಿತ್ತು ಅನ್ನುವಂಥದ್ದಿತ್ತು. ಕಾಲ ಬದಲಾಗಿದೆ. ಆವಾಗ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ವಾಟ್ ಬೆಂಗಾಲ್ ಥಿಂಕ್ ಟುಡೇ ಇಂಡಿಯಾ ವಿಲ್ ಥಿಂಕ್ ಟುಮಾರೋ ಅಂತ. ಆದರೆ ಈ ಕಾಲ ಬದಲಾವಣೆ ಆಗಿದೆ. ವಾಟ್ ಕರ್ನಾಟಕ ಥಿಂಕ್ಸ್ ಟುಡೇ ಇಂಡಿಯಾ ವಿಲ್ ಥಿಂಕ್ ಟುಮಾರೋ. ಬದಲಾವಣೆ ಆಗಿದೆ. 8 ಜನ ಜ್ಞಾನಪೀಠ ಪ್ರಶಸ್ತಿ. ಅವರಿಗೆ ಈ ವೇದಿಕೆಯ ಮೇಲೆ ನಾನು ಅವರಿಗೆ ನಮನಗಳನ್ನು ಸಲ್ಲಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಂಗೀತ ತಗೊಳ್ಳಿ, ವೈವಿಧ್ಯಮಯವಾಗಿರುವಂಥ ಸಂಗೀತ. ಕರ್ನಾಟಕದ ಹೆಸರಿನಲ್ಲೇ ಒಂದು ಸಂಗೀತ, ಕರ್ನಾಟಕ ಸಂಗೀತ ಇದೆ. ಯಾವ ರಾಜ್ಯದ ಯಾವ ಸಂಸ್ಕೃತಿಯ ಹೆಸರಿನಲ್ಲಿ ಸಂಗೀತ ಇದೆ ಹೇಳಿ ನೋಡೋಣ. ಇದು ಅತ್ಯಂತ ಶ್ರೀಮಂತವಾಗಿರುವಂಥದ್ದು. ಗಂಧದ ಗುಡಿ ಅಂತ ನಾವು ಕರಿತೀವಿ, ಗಂಧದ ನಾಡಂತ ಕರಿತೀವಿ. ಅಷ್ಟೇ ಅಲ್ಲ, ಇಲ್ಲಿ ಚಿನ್ನದ ಗಣಿ ಇದೆ, ಚಿನ್ನದಂಥ ಹೃದಯ ಇರುವಂಥ ನಮ್ಮ ಜನ ಇದ್ದಾರೆ. ಕನ್ನಡಿನ ಜನ ಚಿನ್ನದ ಹೃದಯ ಇರುವಂಥವ್ರು. ಅವರು ಬಹಳ ಮಾನವೀಯತೆ ಇರುವಂಥ, ಅತ್ಯಂತ ಶ್ರೇಷ್ಠವಾಗಿರುವಂಥ ಗುಣಧರ್ಮ ಇರುವಂಥ, ಪರೋಪಕಾರಿ ಇರುವಂಥ, ಎಲ್ಲರನ್ನೂ ಪ್ರೀತಿಸುವಂಥ ಒಂದು ಗುಣ ಇರುವಂಥದ್ದು ಕನ್ನಡಿಗರ ಒಂದು ಗುಣಧರ್ಮ. ಹೀಗಾಗಿ ಎದರಲ್ಲೂ ಕೂಡ ನಾವು ಕಡಿಮೆ ಇಲ್ಲ. ನಮ್ಮ ರಿಜ್ವಾನ್ ಅವರು ಹೇಳಿದಂತೆ ಅತ್ಯಂತ ಪೈಪೋಟಿ ಇರುವಂಥ ಸಮಯ ಇದು. ಜಾಗತಿಕವಾಗಿ ಅತ್ಯಂತ ಪೈಪೋಟಿ ಇರುವಂಥ ಸಮಯ. ಇವತ್ತು ಎಲ್ಲದರಲ್ಲೂ ಪೈಪೋಟಿ ಇದೆ. ನಮ್ಮ ಶಿಕ್ಷಣದಿಂದ ಹಿಡಿದು IT BTವರೆಗೂ ನಾವು ಭಾಳ ದೊಡ್ಡ ಸಾಧನೆಯನ್ನು ಮಾಡಿದ್ದೇವೆ. ಸ್ಟಾರ್ಟಪ್ಸಲ್ಲಿ ನಂಬರ್ 1 ಇದ್ದೇವೆ, FDIದಲ್ಲಿ ನಂಬರ್ 1 ಇದ್ದೇವೆ. ಇವತ್ತು ನಾವು ಅನ್ವೇಷಣದಲ್ಲಿ ಇನ್ನೋವೇಷನ್ದಲ್ಲಿ ನಂಬರ್ 1 ಇದ್ದೇವೆ. ಆದರೆ ಈ ಪೈಪೋಟಿ ದಿನಗಳಲ್ಲಿ ಆ ನಂಬರ್ 1 ಸ್ಥಾನವನ್ನು ಉಳಿಸಬೇಕಾದ್ರೆ ನಾವು ಅತ್ಯಂತ ಶ್ರಮವನ್ನು ವಹಿಸಬೇಕು. ಶ್ರದ್ಧೆಯಿಂದ ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಕನ್ನಡ ನಾಡಿಗೆ ನಮ್ಮದೇ ಆದಂಥ ಕೊಡುಗೆಯನ್ನು ಎಲ್ಲರೂ ಕೂಡ ಕೊಡಬೇಕು. ಅಂದಾಗ ಮಾತ್ರ ಸರ್ವಶ್ರೇಷ್ಠ ನಾಡಾಗ್ತದೆ. ಅದಕ್ಕೆ ಆಗಬೇಕಾದ್ರೆ ಒಗ್ಗಟ್ಟು ಬಹಳ ಮುಖ್ಯ. ಆ ಒಗ್ಗಟ್ಟಿನಿಂದ ನಾವೆಲ್ಲರೂ ಕೂಡ ಮುಂದೆ ಹೋಗೋಣ. ಆಪತ್ತುಗಳು ಸಹಜವಾಗಿ ಇರ್ತವೆ. ಇವತ್ತು ಸುತ್ತಲೂ ಇರುವಂಥ ನಮ್ಮ ರಾಜ್ಯಗಳು ನಮ್ಮ ಜೊತೆಗೆ ಪೈಪೋಟಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡಿನ ಗಡಿ ಬಗ್ಗೆ ಮಾತಾಡ್ತಾರೆ, ಕನ್ನಡದ ಅಸ್ಮಿತೆ ಬಗ್ಗೆ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಬೇಕು. ಎಲ್ಲವನ್ನು ಮರೆತು ಕನ್ನಡಿಗರು ಒಂದಾದರೆ
ಒಂದು ದೊಡ್ಡ ಶಕ್ತಿ, ಅದಮ್ಯವಾದಂಥ ಶಕ್ತಿ ಆಗ್ತದೆ, ಅದಮ್ಯವಾದಂಥ ಶಕ್ತಿ ಆಗ್ತದೆ. ನಾನು ಪುಣ್ಯವಂತ, ಕನ್ನಡ ನಾಡಿನಲ್ಲಿ ನಾನು ಜನ್ಮ ತಾಳಿರುವಂಥದ್ದು ನನ್ನ ಪುಣ್ಯ, ನನ್ನ ಪೂರ್ವ ಜನ್ಮದ ಪುಣ್ಯ. ನಾನು ಡಾವೋಸ್ನಲ್ಲಿ ಮಾತನ್ನು ಹೇಳಿದ್ದೆ, ನಾನು ಕನ್ನಡ ನಾಡಿನಲ್ಲಿ ಹುಟ್ಟಿರುವಂಥದ್ದು ನನ್ನ ಸೌಭಾಗ್ಯ, ನನ್ನ ಪುಣ್ಯದ ಫಲ. ನಾನು ಇಲ್ಲಿ ಪಡೆದಂಥ ಶಿಕ್ಷಣ, ಪಡೆದಂಥ ಪ್ರೀತಿ, ಪಡೆದಂಥ ಎಲ್ಲ ಸಹಾಯ ಸಹಕಾರ ಪ್ರತಿಯೊಬ್ಬರಿಂದ, ಸಾವಿರಾರು ಜನರಿಂದ, ತಂದೆ ತಾಯಿಯಿಂದ ಹಿಡಿದು ಸಾವಿರಾರು ಜನರ ಋಣದಲ್ಲಿ ನಾನಿದ್ದೇನೆ. ಕನ್ನಡ ನಾಡಿನ ಋಣದಲ್ಲಿದ್ದೇನೆ, ಕನ್ನಡ ಮಣ್ಣಿನ ಋಣದಲ್ಲಿದ್ದೇನೆ. ಇನ್ನೊಂದು ಜನ್ಮ ಇದ್ದರೆ ಈ ಜನ್ಮದಲ್ಲಿ ಏನು ಋಣ ತೀರಿಸಬೇಕೋ ಅದು ಎಷ್ಟೇ ಮಾಡಿದರೂ ಆ ಕನ್ನಡದ ಋಣ ತೀರ್ಸೋಕ್ಕಾಗಲ್ಲ, ನನಗೆ ಗೊತ್ತಿದೆ. ಅದಕ್ಕೆ ಇನ್ನೊಂದು ಜನ್ಮ ಅಂತ ಇದ್ದರೆ ಮತ್ತೊಮ್ಮೆ ನಾನು ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ನಾನು ಮಾಡಿದ್ದೇನೆ. ಬಂದು ನನಗೆ ಸತೀಶ್ ಅವರು ಸನ್ಮಾನ ಮಾಡ್ತಾರೆ ಅಂದಾಗ ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು. ನಾನು ಸನ್ಮಾನ ಮಾಡಿಸ್ತಾರೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಹಬ್ಬಕ್ಕೆ ಬಂದಿದ್ದೆ ನಾನು. ಆದರೆ ನ್ಯೂಸ್ 18ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನನಗಿಂತ ನಮ್ಮ ತಂದೆಯವರು ಮಾಡಿರುವಂಥ ಸೇವೆಯನ್ನು ನೆನಪು ಮಾಡಿಕೊಂಡ್ರಿ. ಕರ್ನಾಟಕದ ಏಕೀಕರಣಕ್ಕೆ ಹೋರಾಟ ಮಾಡಿರುವಂಥದ್ದು, ಅವರು ಸ್ವತಂತ್ರ ಹೋರಾಟ ಮಾಡಿದರು, ಗೋವಾ ವಿಮೋಚನೆಯಲ್ಲಿ ಹೋರಾಟದಲ್ಲಿದ್ದರು, ಕನ್ನಡ ಏಕೀಕರಣದ ಹೋರಾಟದಲ್ಲಿದ್ದರು, ಗೋಕಾಕ್ ಚಳವಳಿಯಲ್ಲಿ ಇದ್ದರು. ನಾವು ಕೂಡ ಕಾಲೇಜ್ನಲ್ಲಿದ್ದಂಥ ಸಂದರ್ಭದಲ್ಲಿ ಗೋಕಾಕ್ ಚಳವಳಿಯಲ್ಲಿ ಪಾಲ್ಗೊಂಡಿರುವಂಥ ದಿನಗಳು ನೆನಪಾಗ್ತಾ ಇದೆ ನನಗೆ. ಮತ್ತು ವಿ.ಕೆ. ಗೋಕಾಕ್ ಅವರು ನನ್ನ ಕ್ಷೇತ್ರಕ್ಕೆ ಸೇರಿದರು. ಜ್ಞಾನಪೀಠ ಪ್ರಶಸ್ತಿ ನನ್ನ ಕ್ಷೇತ್ರದಲ್ಲೂ ಕೂಡ ಒಂದಿದೆ, ರಿಜ್ವಾನ್. ಅದು ಧಾರವಾಡ, ಅನ್ಡಿವೈಡೆಡ್ ಧಾರವಾಡ ಜಿಲ್ಲೆಯಲ್ಲಿ ಬೇಂದ್ರೆಯವರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಸ್ಮರಣೆಯನ್ನು ಮಾಡ್ತಾಯಿದ್ದೇನೆ. ಹೀಗೆ ಇವತ್ತು ನಾವು ಕನ್ನಡದ ಬಗ್ಗೆ, ಅದರ ರಕ್ಷಣೆ ಬಗ್ಗೆ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಗಡಿಯಲ್ಲಿರುವಂಥ ನಮ್ಮ ಪ್ರತಿಯೊಂದು ಗ್ರಾಮವನ್ನು ಸಮಗ್ರ ಅಭಿವೃದ್ಧಿ ಮಾಡುವಂಥದ್ರಿಂದ ಪ್ರಾರಂಭವಾಗಿ ಕನ್ನಡದ ಶಾಲೆಗಳನ್ನು ಉತ್ತಮಗೊಳಿಸುವ ಪ್ರಾರಂಭವಾಗಿ ಬೇರೆ ಪಕ್ಕದ ರಾಜ್ಯದಲ್ಲಿರುವಂಥ ಕನ್ನಡ ಶಾಲೆಗೆ ಅಭಿವೃದ್ಧಿಗೂ ಕೂಡ ನಾವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಚ್ಚಪಡ್ತೇನೆ. ಕನ್ನಡ ನಾಡಿನ ಬಗ್ಗೆ ಕಾನೂನನ್ನು ಕೂಡ ನಾವು ಇವತ್ತು ಮಂಡಿಸಿದ್ದೇವೆ ನಮ್ಮ ವಿಧಾನಸಭೆಯಲ್ಲಿ. ಬರುವಂಥ ದಿನಗಳಲ್ಲಿ ಅದಕ್ಕೆ ಸಮಗ್ರವಾದಂಥ ಚರ್ಚೆ ಮಾಡಿ ಕನ್ನಡದ ಬಳಕೆ ಬಗ್ಗೆ, ಅದರ ವಿಧಾನಗಳ ಬಗ್ಗೆ ಒಂದು ಸಮಗ್ರವಾದಂಥ ಕಾನೂನು ತರುವಂಥ ಕೆಲಸವನ್ನು ಪ್ರಥಮ ಬಾರಿ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲಿ ಒಂದು ರಾಜ್ಯದ ಭಾಷೆಯನ್ನು ಯಾವ ರೀತಿ ಬಳಕೆ ಮಾಡಬೇಕನ್ನುವಂಥ ಕಾನೂನು ಸ್ವರೂಪ ಕೊಡುವಂಥ, ಕಾನೂನು ಕವಚ ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಯೋಗ ನನ್ನ ಜಿಲ್ಲೆಯಲ್ಲಿ ಈ ಬಾರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜನವರಿಯಲ್ಲಿ ಆಗ್ತಾಯಿದೆ. ಅದನ್ನು ಅತ್ಯಂತ ಅರ್ಥಪೂರ್ಣವಾಗಿ, ಅತ್ಯಂತ ವೈಭವದಿಂದ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತಾಯಿದ್ದೇವೆ. ತಾವೆಲ್ಲರೂ ಕೂಡ ಅದಕ್ಕೆ ಬರಬೇಕು ಅಂತ ಆಮಂತ್ರಣವನ್ನು ಕೊಡುತ್ತಾ, ನಮ್ಮ ರಿಜ್ವಾನ್ ಪದೇ ಹಾವೇರಿಗೆ ಬರ್ತಿರ್ತಾರೆ. ಹಾವೇರಿಗೆ ಅವ್ರಿಗೆ ಭಾಳ ಸಂಬಂಧ, ನನ್ನ ವಿರುದ್ಧ ರಾಜಕಾರಣ ಮಾಡೋಕ್ಕೆ ಹಗಲಲ್ಲೇ ಬರ್ತಿರ್ತಾರೆ. ಅದಕ್ಕೆ ಈ ಸತಿ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಸತಿ ಬರಲಿ ಅಂತ ಈ ಸಂದರ್ಭದಾಗ ಹೇಳಿ, ನನಗೆ ನ್ಯೂಸ್ 18 ಬಗ್ಗೆ ಬಹಳಷ್ಟು ಅಭಿಮಾನ, ಇವತ್ತು ಅತ್ಯಂತ ಅಭಿಮಾನ ಆಗಿದೆ. ತಾವು ಮಾಡಿರುವಂಥ ಈ ಕೆಲಸ, 3 ದಿವಸದ ಹಬ್ಬ, ಕರ್ನಾಡಿನ ಹಬ್ಬ ಭಾಳ ಅದ್ಭುತವಾಗಿದೆ. ಎಲ್ಲ ವಿವಿಧತೆಯನ್ನು ಇಲ್ಲಿ ತೋರಿಸಿ ಜನರಿಗೆ ಇಡೀ ಕರ್ನಾಟಕ ಕನ್ನಡ ನಾಡಿನ ದರ್ಶನವನ್ನು ತಾವು ಮಾಡಿಸಿದ್ದೀರಿ. ಇದೊಂದು ನ್ಯೂಸ್ ಚಾನೆಲ್ ಆಗಿ ನಿಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ಭಾಳ ಅತ್ಯುತ್ತಮವಾಗಿ ನಿಭಾಯಿಸಿದಿರಿ. ನಿಮಗೆ ಕೋಟಿ ಅಭಿನಂದನೆಗಳ ಸಮಗ್ರ ಕನ್ನಡಿಗರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿ, ಇದೇ ರೀತಿ ತಮ್ಮ ಸಾಮಾಜಿಕ ಹೊಣೆಗಾರಿಕೆ ಕೆಲಸವನ್ನು ನೀವು ಬೇರೆ ರೀತಿಯಲ್ಲಿ ಮಾಡಿದರೆ ನಮ್ಮ ಸರ್ಕಾರ, ನಾವು ಸಂಪೂರ್ಣವಾಗಿ ನಿಮ್ಮ ಜೊತೆಗಿರ್ತೇವೆ. ಒಟ್ಟಾರೆ ನೀವು ಸೇರಿ ಕನ್ನಡ ನಾಡಿನ ಸೇವೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಏನು ಸನ್ಮಾನ ಮಾಡಿದ್ದೀರಿ ನಾನು ಚಿರಋಣಿಯಾಗಿದ್ದೇನೆ. ಅದು ನಮ್ಮ ಹಿರಿಯರ ತಂದೆಯವರಿಗೆ ಸೇರ್ತದೆ ಅನ್ನೋಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.
ಕನ್ನಡ ಸಂಸ್ಕೃತಿಯ ಬಗ್ಗೆ, ವೈಭವದ ಬಗ್ಗೆ ಮಾತನಾಡಿ ಸದಾ ಕನ್ನಡಕ್ಕಾಗಿ ಮಿಡಿಯುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಂದನೆಗಳು. ಇದೀಗ ಕರುನಾಡ ಹಬ್ಬ, ಹಾಗಾಗಿ ನಮ್ಮ ಕನ್ನಡದ ಪುಸ್ತಕಗಳನ್ನು ನ್ಯೂಸ್ 18 ಕನ್ನಡದ ವತಿಯಿಂದ ಇಬ್ಬರು ವಿಶೇಷ ಅತಿಥಿಗಳಿಗೆ ನಾವು ನೀಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಅದೇ ರೀತಿಯಾಗಿ ಮಾನ್ಯ ಶಾಸಕರಿಗೆ DP ಸತೀಶ್ ಸರ್ ದಯವಿಟ್ಟು ನೀಡಬೇಕು ಅಂತ ವಿನಂತಿಸ್ತೀವಿ. ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ಅವರಲ್ಲಿ ವಿನಂತಿಸ್ತಾ ಇದೆ. ಥ್ಯಾಂಕ್ ಯು. ಕರ್ನಾಟಕದಲ್ಲಿ ಕನ್ನಡದ ಅಸ್ಮಿತೆಯ ಭಾಗವಾಗಿ ನ್ಯೂಸ್ 18 ಕನ್ನಡ ಸುದ್ದಿವಾಹಿನಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಿದೆ. ಕನ್ನಡ ಉಳಿಬೇಕು, ಬೆಳಿಬೇಕು, ಪಸರಿಸಬೇಕು ಅನ್ನೋದು ಕೂಡ ನ್ಯೂಸ್ 18 ಕನ್ನಡದ ಆಶಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಬಹುಭಾಷಾ ನಗರದಲ್ಲಿ ಕನ್ನಡವನ್ನು ಪಸರಿಸೋಕ್ಕೋಸ್ಕರ ನಾವು ಇವತ್ತು 3 ದಿನಗಳ ಕರುನಾಡ ಹಬ್ಬವನ್ನು ನಾವು ಇಟ್ಕೊಂಡಿದ್ದೀವಿ. ಈ ಹೆಬ್ಬಾಳ ಕ್ಷೇತ್ರದ ಜನತೆ, RT ನಗರದ ಜನತೆ ಈ ಕರುನಾಡ ಹಬ್ಬಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ನೀಡಿದ್ದೀರಾ. ಇದರ ಜೊತೆಗೆ ಈ ಮೆರುಗಿಗೆ ಮತ್ತಷ್ಟು ಮೇರು ಮೆರುಗನ್ನು ನೀಡಿದಂಥವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು. ಕನ್ನಡದ ನೆಲ, ಜಲ, ಆಡಳಿತ ವಿಚಾರದಲ್ಲಿ ತನ್ನದೇ ಆದ ಛಾಪುವನ್ನು ಮೂಡಿಸಿ ಕನ್ನಡಕ್ಕಾಗಿ ಈ ಸರ್ಕಾರದಲ್ಲಿ ಅನೇಕ ಅನುಷ್ಠಾನಗಳನ್ನು ತಂದು ಕನ್ನಡದ ಸಾಮಾನ್ಯ ಮುಖ್ಯಮಂತ್ರಿ ಅಂತೇಳಿ ಕನ್ನಡಿಗರಿಂದ ಕರೆಸಿಕೊಂಡಂಥ ಏಕೈಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು. ಹಾಗಾಗಿ ಬಸವರಾಜ ಬೊಮ್ಮಾಯಿಯವರು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಿ ಕನ್ನಡದ ಬಗ್ಗೆ ಅನೇಕ ವಿಚಾರಗಳನ್ನು ಜನರಿಗೆ ಮನೆ ಮುಟ್ಟುವಂತೆ ಮಾತನಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನ್ಯೂಸ್ 18 ಕನ್ನಡದ ವತಿಯಿಂದ ತುಂಬು ಹೃದಯದ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಶಿವಾಜಿನಗರ ಕ್ಷೇತ್ರದ ಯುವ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ರವರನ್ನು ಕೂಡ ನಾವು ಇನ್ವೈಟ್ ಮಾಡಿದ್ವಿ. ಅವರು ಕೂಡ ಕನ್ನಡದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ನಮ್ಮ ನ್ಯೂಸ್ 18 ಕನ್ನಡದ ಕಾರ್ಯಕ್ರಮಕ್ಕೆ ಕೂಡ ಇವತ್ತು ಪ್ರೀತಿಯಿಂದ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತೀನಿ. TV18 ಗ್ರೂಪ್ನ ಎಡಿಟೋರಿಯಲ್ ಅಡ್ವೈಸರ್, ಉತ್ಸಾಹದ ಕಣಿ ಅಂತಲೇ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವ್ರನ್ನ ಗುರುತಿಸುವಂಥದ್ದು ಅವರೇ ನಮ್ಮ DP ಸತೀಶ್ ಅವರು. DP ಸತೀಶ್ ಅವರು ಕೂಡ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿ, ಮಾಸ್ಟರ್ ಮೈಂಡ್. ಹಾಗಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರ ಪಾತ್ರ ಕೂಡ ದೊಡ್ಡದು. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಯಶಸ್ವಿಗೊಳಿಸಿದ್ದಕ್ಕೆ ವಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಇನ್ನು ನಮ್ಮ ನ್ಯೂಸ್ 18 ಕನ್ನಡದ ಡೈನಾಮಿಕ್ ಸಂಪಾದಕರಾಗಿರ್ತಕ್ಕಂಥ ನಿಖಿಲ್ ಜೋಶಿ ಅವರು ಕೂಡ ಈ ಕಾರ್ಯಕ್ರಮದ ಒಂದು ಭಾಗ. ಅವರು ಕೂಡ ಈ ಕಾರ್ಯಕ್ರಮ ಯಶಸ್ಸಿಗೆ ತನ್ನದೇ ಆದ ಪಾತ್ರವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನ್ಯೂಸ್ 18 ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ನಮ್ಮ ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥೆಯಾಗಿರ್ತಕ್ಕಂಥ ಸರಸ್ವತಿ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೀನಿ. ಇನ್ನು ಸೇಲ್ಸ್ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಬಸವರಾಜ್ ಅವರು ಇದ್ದಾರೆ. ನಿಮಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ಲದಕ್ಕೂ ಮುಖ್ಯವಾಗಿ RT ನಗರ ಭಾಗದ ಸಾರ್ವಜನಿಕ ಬಂಧುಗಳು, ಈ ಭಾಗದ ಎಲ್ಲ ಹೆಣ್ಣು ಮಕ್ಕಳು ಬಂದಿದ್ದೀರಾ. ಕನ್ನಡವನ್ನು ಮತ್ತಷ್ಟು ಪಸರಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ನ್ಯೂಸ್ 18 ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮಗೆಲ್ಲರೂ ಕೂಡ ನ್ಯೂಸ್ 18 ಕನ್ನಡದ ಪರವಾಗಿ ಪ್ರೀತಿಯ ವಂದನಾರ್ಪಣೆಯನ್ನು ಅರ್ಪಿಸ್ತೇನೆ. ಪ್ರಮುಖವಾಗಿ ಈ ಕಾರ್ಯಕ್ರಮದಲ್ಲಿ ಪೊಲೀಸರ ಸಹಕಾರ ಕೂಡ ಮುಖ್ಯ. ಅವರು ಕೂಡ ನಮ್ಗೆ ಈ ಕಾರ್ಯಕ್ರಮಕ್ಕೆ ಬಂದು ಸೂಕ್ತ ಬಂದೋಬಸ್ತನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ. ಕರುನಾಡ ಹಬ್ಬ ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ನವೆಂಬರ್ನಲ್ಲಿ ಕರುನಾಡ ಕಂಪನ್ನ ಪಸರಿಸೋ ಕಾರ್ಯವನ್ನ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಇದೀಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಾರ್ಯಕ್ರಮದಿಂದ ಹೊರಡುತ್ತಿದ್ದಾರೆ. ಇಷ್ಟೊತ್ತು ಕೂಡ ಕರುನಾಡ ಹಬ್ಬವನ್ನ ಉದ್ದೇಶಿಸಿ ಹಾಗೆ ಜನರನ್ನ ಉದ್ದೇಶಿಸಿ ಸಾಕಷ್ಟು ಮಾತುಗಳನ್ನ ಆಡಿದ್ದಾರೆ. ಇದೀಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇದು ಉಲ್ಲಾಸ ಅಗರಬತ್ತಿ ಅರ್ಪಿಸುವ ನ್ಯೂಸ್ 18 ಕನ್ನಡ ಕರುನಾಡ ಹಬ್ಬ 2020 ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇಷ್ಟೊತ್ತು ಕೂಡ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನ್ಯೂಸ್ 18 ಕನ್ನಡದ ಕರುನಾಡ ಹಬ್ಬ ಕಾರ್ಯಕ್ರಮದಲ್ಲಿ ರಾಜ್ಯದ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆ ಪಾಲ್ಗೊಂಡಿದ್ರು. ಸಾಕಷ್ಟು ಮಾತುಕತೆಯನ್ನ ನಡೆಸಿದ್ರು. ಜನರನ್ನ ಉದ್ದೇಶಿಸಿ ಹಾಗೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ಒಂದಷ್ಟು ಮಾತುಗಳನ್ನ ಆಡಿದ್ರು. ಈಗ ಕಾರ್ಯಕ್ರಮದಿಂದ ಹೊರಡುವಂತಹ ಸಮಯವಾಗಿದ್ದು ಈಗ ಕಾರ್ಯಕ್ರಮದಿಂದ ಹೊರಟಿದ್ದಾರೆ. ಈಗ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೊರಟಿದ್ದಾರೆ.
ಇದೀಗ ನ್ಯೂಸ್ 18 ಕನ್ನಡ ಕರುನಾಡ ಹಬ್ಬ ಅನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನ 3 ದಿನಗಳ ಕಾಲ ಆಯೋಜನೆ ಮಾಡಿದೆ. ಇವಾಗ 2ನೆಯ ದಿನ. ಇವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದಾರೆ. ನಾಳೆಯೂ ಕೂಡ ಕಾರ್ಯಕ್ರಮ ಇರುತ್ತೆ. ಅಲ್ಲಿನ ಎಲ್ಲ ಜನತೆಯೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹಾಗೆ ಇದೀಗ ನ್ಯೂಸ್ 18 ಕನ್ನಡ ಕರುನಾಡ ಹಬ್ಬವನ್ನ 3 ದಿನಗಳ ಕಾಲ RT ನಗರದ HMT ಗ್ರೌಂಡ್ನಲ್ಲಿ ಆಯೋಜನೆ ಮಾಡಿದೆ. ನಿನ್ನೆ ಕೂಡ ಕಾರ್ಯಕ್ರಮಗಳಿತ್ತು, ಇವತ್ತು ಕೂಡ ಕಾರ್ಯಕ್ರಮಗಳು ಇದೆ. ಜನರು ಬರಬೇಕು, ಅದನ್ನ ಎಂಜಾಯ್ ಮಾಡಬೇಕು. ಅದರಲ್ಲೂ ಕೂಡ 70ಕ್ಕೂ ಹೆಚ್ಚು ಫುಡ್ ಸ್ಟಾಲ್ಗಳನ್ನ ಅಲ್ಲಿ ಆಯೋಜನೆ ಮಾಡಲಾಗಿರುವಂಥದ್ದು. ಇವಾಗ ವೀಕೆಂಡ್ ಆಗಿರೋದ್ರಿಂದ ಜನರು ಕೂಡ ಯೋಚನೆ ಮಾಡದೆ ತಮ್ಮ ವೀಕೆಂಡ್ ಅನ್ನ ಒಳ್ಳೆಯ ರೀತಿಯಲ್ಲಿ ಕಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ HMT ಗ್ರೌಂಡ್ ಅಂತ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ತಮ್ಮ ವೀಕೆಂಡ್ ಅನ್ನ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ವಿತ್ ನ್ಯೂಸ್ 18 ಕನ್ನಡ. ಇನ್ನು ಕರುನಾಡ ಹಬ್ಬ 3 ದಿನಗಳ ಕಾಲ ಆಯೋಜನೆ ಮಾಡಲಾಗಿತ್ತು. ಇವತ್ತು 2ನೆಯ ದಿನ. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಈಗ ನಾಳೆಯೂ ಕೂಡ ಕಾರ್ಯಕ್ರಮ ಇರುತ್ತೆ. ಜನರು ಬರಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.